ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹಳೆಯ ಕಾಲದ ಜನ ಹಾಗೂ ನಮ್ಮ ಪೂರ್ವಜರು ತಮ್ಮ ಬಳಿ ಇದ್ದುದರಲ್ಲೇ ತುಂಬಾ ಸಂತೋಷಪಟ್ಟು ತೃಪ್ತಿಯಿಂದ ಹಾಯಾದ ಜೀವನವನ್ನ ಸಾಗಿಸುತ್ತಿದ್ರು. ದೊಡ್ಡ ದೊಡ್ಡ ಸೌಕರ್ಯಗಳು ಹಾಗೂ ವಿಲಾಸಮಯವಾದಂತಹ ಭಾವನೆಗಳಿಲ್ಲದೆ ಹೋದ್ರೂ ಕೂಡ ಯಾವುದೇ ಕೊರತೆ ಇಲ್ಲದವರ ಹಾಗೆ ಜೀವನವನ್ನ ಹಾಗೂ ಬದುಕನ್ನ ಸಾಗಿಸ್ತಾ ಇದ್ರು. ಆದಾಯ ಕಡಿಮೆ ಇದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ಜೀವನವನ್ನ ರೂಪಿಸಿಕೊಂಡಿದ್ದು, ಅದರ ಖರ್ಚು ವೆಚ್ಚವನ್ನು ಕೂಡ ಸರಿದೂಗಿಸ್ತಾ ಇದ್ರು. ಪ್ರಕೃತಿ ನಮಗೆ ಏನೆಲ್ಲಾ ಕೊಡ್ತಿದ್ಯೋ ಆ ವಸ್ತುಗಳನ್ನೆಲ್ಲ ಸದ್ಬಳಕೆ ಮಾಡಿಕೊಳ್ತಿದ್ರು. ಆಗಿನ ಕಾಲದ ಸಮಾಜದಲ್ಲಿ ಎಲ್ಲರೂ ಕೂಡ ಉತ್ತಮವಾದಂತಹ ಸ್ನೇಹ, ಸಂಬಂಧ, ವಿಶ್ವಾಸ ಇರ್ತಿತ್ತು. ಪ್ರತಿಯೊಬ್ಬರು ಕೂಡ ಪರಸ್ಪರ ಒಬ್ಬರಿಗೆ ಒಬ್ಬರು ನೆರವಾಗ್ತಾ ಇದ್ರು. ಉತ್ತಮ ಒಡನಾಟವನ್ನ ಇಟ್ಕೊಂಡಿರ್ತಿದ್ರು. ಆಗ ದೂರದ ಊರುಗಳಲ್ಲಿರುವ ತಮ್ಮ ಸ್ನೇಹಿತರು, ಸಂಬಂಧಿಗಳಿಗೆ ಏನೇ ಕಷ್ಟ ಬಂದರೂ ಕೂಡ ನಾವಿದ್ದೇವೆ ಅನ್ನೋ ಭಾವನೆ ಅವರಲ್ಲಿ ಮೂಡ್ತಿತ್ತು. 1980ರ ದಶಕದಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ದೂರದರ್ಶನಗಳು ಲಗ್ಗೆ ಇಟ್ಟಿದ್ದು. ಆಗ ಹಳ್ಳಿಗಳಲ್ಲಿ ಯಾರೋ ಕೆಲವೊಂದಿಷ್ಟು ಶ್ರೀಮಂತರ ಮನೆಗಳಲ್ಲಿ, ಹಾಗೆ ಪಟೇಲರ, ಗೌಡರ ಮನೆಗಳಲ್ಲಿ ಎಲ್ಲೋ ಊರಿಗೆ 1-2 ಟಿವಿಗಳು ಇರ್ತಾ ಇದ್ವು. ಆ ಟಿವಿಗಳನ್ನ ನೋಡಲೆಂದೇ ಮಕ್ಕಳು ಹಾಗೆ ಹಿರಿಯರು ಇವರೆಲ್ಲ ಒಂದೆಡೆ ಸೇರ್ತಾ ಇದ್ರು. ಈಗಿನ ತರ ಆಗ ಅದರಲ್ಲಿ ಹುಚ್ಚು ಅರ್ಥನೇ ಇಲ್ಲದಂತಹ ಕಾರ್ಯಕ್ರಮಗಳು ಬರ್ತಾ ಇರಲಿಲ್ಲ. ಹಾಗೆಲ್ಲ ಮಹಾಭಾರತ, ರಾಮಾಯಣ ಇಂಥ ಉತ್ಕೃಷ್ಟ ಜೀವನ ಸಂದೇಶವನ್ನು ಸಾರುವಂತಹ ನಾಟಕಗಳು ಹಾಗೆ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದ್ವು. ಇವುಗಳನ್ನ ತುಂಬಾ ಆಸಕ್ತಿ ವಹಿಸಿ ನೋಡ್ತಾ ಇದ್ರು. ಹಾಗೆಲ್ಲ ಯಾರಾದ್ರೂ ಅವರ ಮನೆಗೆ ಬಂದ್ರೆ ಅವರಿಗೆ ಅತಿಥಿ ಸತ್ಕಾರ ಮಾಡ್ದೇನೆ ಕಳಿಸ್ತಾ ಇರ್ಲಿಲ್ಲ. ಬಡತನ ಇದ್ರೂ ಕೂಡ ಇತರರಿಗೆ ಕೊಟ್ಟು ತಿನ್ನುವ ಹಾಗೂ ಹಂಚಿ ತಿನ್ನುವಂತಹ ಮನೋಧರ್ಮ ಆಗ ಎಲ್ಲರಲ್ಲೂ ಕೂಡ ಇತ್ತು. ಈಗ ನೆನೆಸಿಕೊಂಡರೆ ಮನಸ್ಸು ಉಲ್ಲಾಸಗೊಳ್ಳುತ್ತೆ. ಇಂತಹ ಕಾಲ ಮತ್ತೆ ನಮಗೆ ಬರುತ್ತೋ ಇಲ್ವನೋ ಅನ್ನೋ ಬೇಸರ ಕೂಡ ಆಗುತ್ತೆ. ಜೊತೆಗೆ ಇವತ್ತು ಕಾಲದ ಜೊತೆಗೆ ನಾವೆಲ್ಲ ವೇಗವಾಗಿ ಓಡ್ತಿರುವಂತಹ ನಾವೆಲ್ಲ ಏನೇನೋ ಗಳಿಸುವ ಬರದಲ್ಲಿ ಇಂತಹ ಮೂಲ್ಯ ಸಂಗತಿಗಳನ್ನ ಕಳೆದುಕೊಂಡಿದ್ವಿ ಅನ್ನುವಂತಹ ಹತಾಶೆ ಕೂಡ ನಮ್ಮನ್ನ ಕಾಡದೇ ಇರೋದಿಲ್ಲ. ನಮ್ಮ ಗತಕಾಲದ ಜೀವನದ ಸುಂದರ ನೆನಪುಗಳು, ಆ ಕಾಲದ ವಿಂಟೇಜ್ ಮನೆಗಳು, ವಿಂಟೇಜ್ ಫೋಟೋಗಳು, ವಸ್ತುಗಳು ಇವೆಲ್ಲ ನಮ್ಮ ಬದುಕಿನ ಹಳೆಯ ಕಾಲಕ್ಕೆ ಮತ್ತೆ ನಮ್ಮನ್ನ ಕೊಂಡೊಯ್ತವೆ. ಆಗಿನ ಹಚ್ಚ ಹಸಿರು ಪೈರು ತುಂಬಿದಂತಹ ಹೊಲ ಗದ್ದೆಗಳು, ನಿಲ್ಲದೆ ಸದಾ ಹರಿಯುವಂತಹ ನೀರು, ಮಣ್ಣಿನ ರಸ್ತೆಗಳು, ಎತ್ತಿನ ಬಂಡಿಗಳು, ಮಕ್ಕಳ ಮುಖದ ಮೇಲೆ ಎಂದಿಗೂ ಮಾಸದೆ ಉಳಿದಂತಹ ಆ ಮುಗ್ಧ ನಗು, ಸದಾ ಬೆವರನ್ನು ಸುರಿಸಿ ಶ್ರಮಿಸುತ್ತಾ ಇದ್ದಂತಹ ರೈತ ಕೂಲಿ ಕಾರ್ಮಿಕರು, ಕೈಲಿ ಕುಡಗೋಲುಗಳನ್ನು ಹಿಡಿದು ಇನ್ನೊಂದು ಕೈಲಿ ಬೆಳೆಯ ಪೈರಿನ ತೆನೆ ಅಥವಾ ಹುಲ್ಲಿನ ಹೊರೆ ಹೊತ್ತ ತರುತ್ತಿದ್ದಂತಹ ಕೃಷಿಕರು, ಕೈಗಿಡುತ್ತಿದ್ದಂತಹ ತಾಜಾ ಮಾವಿನ ಹಣ್ಣುಗಳು, ತುಂಬಿ ತೂಗುತ್ತಿದ್ದಂತಹ ತೆಂಗಿನ ಗೊಂಚಲುಗಳು, ದನ ಕರು ಎಮ್ಮೆ ಕರುಗಳು ತುಂಬಿದಂತಹ ಎಲ್ಲರ ಮನೆಯ ಅಂಗಳ ಹಾಗೂ ಕೊಟ್ಟಿಗೆಗಳು, ಇವೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ತಾ ಹೋದ್ರೆ ಆಗಿನ ಒಂದಿಡೀ ಸಮಾಜದ ಜನಜೀವನ ಕಣ್ಣ ಮುಂದೆ ಭಿತ್ತಿ ಪತ್ರದಂತೆ ಹಾಗೂ ಹಳೆಯ ಸಿನಿಮಾದ ರೀಲ್ನಂತೆ ಸುಳಿಯುತ್ತೆ. ಅಷ್ಟೆಲ್ಲ ಯಾಕೆ, 1980ರ ದಶಕದಲ್ಲಿ ಅಂದ್ರೆ ಇಲ್ಲಿಂದ ಸುಮಾರು 45 ವರ್ಷಗಳ ಹಿಂದಿನ ಜೀವನದ ಬಗ್ಗೆ ಹೇಳುವುದಾದ್ರೆ, ಸ್ವತಂತ್ರ ಸಿಕ್ಕು 3-4 ದಶಕಗಳು ಕಳೆದ್ರೂ ಕೂಡ ಸಾಕ್ಷರತೆಯ ಪ್ರಮಾಣ ನಮ್ಮ ಭಾರತದಲ್ಲಿ ಅಷ್ಟಾಗಿ ಇರಲಿಲ್ಲ. ವ್ಯವಸಾಯ, ಕೂಲಿ ಕಸುಬುಗಳ ಮೇಲೇನೆ ಜೀವನ ಹೆಚ್ಚು ಅವಲಂಬಿತವಾಗಿತ್ತು. ಸಣ್ಣ ಮಣ್ಣಿನ ಹಂಚಿನ ಮನೆಗಳು, ಗುಡಿಸಲುಗಳು, ಹಳ್ಳಿಯ ಜನ ವಾಸ ಮಾಡುತ್ತಿದ್ದ ಆಗಿನ ಮನೆಗಳು ಸಣ್ಣ ಇಕ್ಕಟ್ಟಿನ ಜಾಗದಲ್ಲಿ ಇದ್ರೂ ಕೂಡ ಅದರಲ್ಲಿ ವಾಸ ಮಾಡಿದಂತಹ ಜನರ ಮನಸ್ಸು ತುಂಬಾ ದೊಡ್ಡದಾಗಿ ಇರ್ತಾ ಇತ್ತು. ಆಗಿನ ಮನೆಗಳಲ್ಲಿ ಹೆಚ್ಚು ಮಕ್ಕಳುಗಳು ತುಂಬಿರ್ತಾ ಇದ್ರು. ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿ ಸಹಕಾರಗಳಿಂದ ಆಡಿ ಬೆಳೀತಾ ಇದ್ರು. ಅವರ ಜೀವನದ ಎಲ್ಲ ಮಹತ್ವದ ಆಚರಣೆಗಳನ್ನು ಕೂಡ ಆ ಒಂದು ಸಣ್ಣ ನಿವಾಸದಲ್ಲೇ ಮಾಡ್ತಾ ಇದ್ರು. ಹಬ್ಬ ಹರಿದಿನ, ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನ ಊರ ಎಲ್ಲಾ ಜನರು ಸೇರಿ ಒಂದೆಡೆ ಸೇರಿ ನೆರವೇರಿಸ್ತಾ ಇದ್ರು. ಖುಷಿಯಿಂದ ನೆರವೇರಿಸ್ತಾ ಇದ್ರು. ಆಗಿನ ಬೀದಿಗಳಲ್ಲಿ ಕೆಲವು ಮನೆಗಳಲ್ಲದೆ ಸಣ್ಣ ಸಣ್ಣ ಅಂಗಡಿಗಳು ಸಾಲು ಕೂಡ ಇರ್ತಾ ಇದ್ವು. ಟೀ ಅಂಗಡಿ, ಸಣ್ಣ ಕಿರಾಣಿ, ಪೆಟ್ಟಿಗೆ ಅಂಗಡಿ, ಸೈಕಲ್ ಅಂಗಡಿ, ಹಾಗೆ ಸೀಮೆ ಎಣ್ಣೆ ಮಾರುವ ಅಂಗಡಿ, ಪಡಿತರ ವಿತರಣೆಯ ಅಂಗಡಿ, ಇವೆಲ್ಲವನ್ನು ಕೂಡ ನಾವು ಆಗಿನ ಕಾಲದಲ್ಲಿ ತುಂಬಾ ಅಂದವಾದ ಸಮಾಜವನ್ನ ನೋಡಿದ್ದೇವೆ. ಹಾಗೆ ಎಲ್ಲೋ ರಾತ್ರಿ ಹೊತ್ತು ಎಲ್ಲೋ ಒಂದು ದೀಪದ ವ್ಯವಸ್ಥೆ ಇರ್ತಿತ್ತು. ಆ ದೀಪದ ಕೆಳಗೆ ಎಲ್ಲಾ ಹಿರಿಯರು ಬಂದು ಕೂರ್ತಿದ್ರು, ಕಷ್ಟ ಸುಖಗಳನ್ನ ಮಾತಾಡ್ತಿದ್ರು, ಓದುತ್ತಿದ್ದರು. ಮಕ್ಕಳೆಲ್ಲ ಬಂದು ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡು ಓದ್ತಾ ಇದ್ರು. ಅನೇಕರ ಜೀವನ ನಸುಕಿನ 4-5 ಗಂಟೆಗಳಲ್ಲಿ ಶುರುವಾಗ್ತಾ ಇತ್ತು. ಸೂರ್ಯ ಉದಯಿಸುವಂತ ಮೊದಲೇ ದನಗಳನ್ನ ಹೊಡೆದುಕೊಂಡು ಹೊಲದ ಕಡೆ ಹೋಗ್ತಾ ಇದ್ರು. 80ರ ದಶಕದಲ್ಲಿ ಹೀಗೆಲ್ಲ ಇತ್ತು ಅಂತ. ಆಗಿನ ಎಷ್ಟೋ ಕುಗ್ರಾಮಗಳಲ್ಲಿ ಕೂಡ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿತ್ತು. ವಿದ್ಯುತ್ ಸಂಪರ್ಕವೇ ಇಲ್ಲದಂತಹ ಸಾಕಷ್ಟು ಹಳ್ಳಿಗಳು ಕೂಡ ಇದ್ವು.
ಎಲ್ಲೋ ಯಾವುದೋ ಮುಂದುವರೆದಂತಹ ಹಳ್ಳಿಗಳಲ್ಲಿ ಗ್ರಾಮ ಮಂಡಲ ಪಂಚಾಯಿತಿಗಳು ಗೌಡರ ಮನೆಯ ಮುಂದೆನೇ ಊರ ಪ್ರಮುಖ ಜಗಲಿ ಜನ ಸೇರುವಂತಹ ಸ್ಥಳದಲ್ಲಿ ಒಂದು ಲೈಟ್ ಸದಾ ಉರಿಯುತ್ತಿತ್ತು. ಅದೇ ಬೆಳಕಿನಲ್ಲಿ ಹಳ್ಳಿಯ ಜನರು ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುತ್ತಿದ್ರು. ಅದೇ ಬೆಳಕಿನ ಕೆಳಗೆ ಕೂತು ತಮ್ಮ ಹತ್ತಿರ ಇದ್ದಂತಹ ವಸ್ತುಗಳನ್ನ, ತಿಂಡಿಗಳನ್ನ ಜನರಿಗೆ ಮಾರ್ತಾ ಇದ್ರು. ತಮ್ಮ ಊರಿನ ಮಕ್ಕಳೆಲ್ಲ ಅದೇ ದೀಪದ ಕೆಳಗೆ ಕೂತು ಓದ್ತಾ ಇದ್ರು, ಆಟವಾಡ್ತಾ ಇದ್ರು. ಆಗಿನ ಹಳ್ಳಿಗಳಲ್ಲಿ ಮಣ್ಣಿನ ರಸ್ತೆಗಳು, ಜನರೇ ಓಡಾಡಿ ನಿರ್ಮಿಸಿದಂತಹ ದಾರಿಗಳು ಮಾತ್ರ ಇರ್ತಿದ್ವು. ಈಗಿನ ಹಾಗೆ ಡಾಂಬರು, ಸಿಮೆಂಟ್ ಇವೆಲ್ಲ ಇರಲಿಲ್ಲ. ಇದೇ ರಸ್ತೆಗಳ ಮೇಲೆ ಜನ ಸಂಚಾರ ಮಾಡ್ತಾ ಇದ್ರು. ಇನ್ನು ಮಳೆಗಾಲದಲ್ಲಿ ನೀರಿನಿಂದ ನೆಂದು ರಸ್ತೆ ಎಲ್ಲ ಕೆಸರಾಗಿರ್ತಾ ಇತ್ತು. ಎತ್ತಿನ ಬಂಡಿ ಹಾಗೂ ಸೈಕಲ್ಗಳ ಮೇಲೆ ಗಾಲಿ ಕುರಿತು ಮೂಡಿ ಅಲ್ಲಿ ಹಳ್ಳಗಳು ಏರ್ಪಡುತ್ತೆ. ಆಗ ಹಳ್ಳಿಗಳಲ್ಲಿ ಒಂದೊಂದು ಶಾಲೆ ಇರ್ತಿತ್ತು. ಲೋಕದ ಜ್ಞಾನ ಪಡೆಯೋದಕ್ಕೆ ಆಗ ಇದ್ದಂತಹ ಏಕೈಕ ಮಾರ್ಗ ಅಂದ್ರೆ ಅದು ಶಿಕ್ಷಣ. ಸರ್ಕಾರಿ ಶಾಲೆಗಳಿಗೆ 3 ಮಂದಿ ತಮ್ಮ ಮಕ್ಕಳನ್ನ ನಾಲ್ಕಕ್ಷರ ಕಲಿತು ದೊಡ್ಡ ವ್ಯಕ್ತಿಗಳಾಗಲಿ ಅನ್ನುವಂತಹ ಆಶಯದಿಂದ ಕಳಿಸ್ತಿದ್ರು. ಆಗ ಶಾಲೆಗಳಲ್ಲಿ ಈಗ ಇರುವಂತಹ ಒಂದೊಂದು ವಿಷಯಕ್ಕೂ ಒಬ್ಬೊಬ್ಬ ಶಿಕ್ಷಕ ಇರ್ತಾ ಇರಲಿಲ್ಲ. ಎಲ್ಲಾ ವಿಷಯಗಳಿಗೂ ಕೂಡ ಒಬ್ಬರೇ ಶಿಕ್ಷಕರು ಇರ್ತಾ ಇದ್ರು. ಆಗ ಹಳ್ಳಿಯ ಶಾಲೆಗಳಲ್ಲಿ ಏಕೋಪಾಧ್ಯಾಯ ವ್ಯವಸ್ಥೆ ಜಾರಿಯಲ್ಲಿತ್ತು. ಆಗಿನ ಸರ್ಕಾರಿ ಶಾಲೆಗಳ ಕಾಂಪೌಂಡ್ ಗೋಡೆಗಳ ಮೇಲೆ ನಿಮಗೆ ಇಂಗ್ಲಿಷ್ ಕಲಿಸಿಕೊಡ್ತೀವಿ ಅನ್ನುವಂತಹ ಬೋರ್ಡ್ಗಳನ್ನು ಸಾಮಾನ್ಯವಾಗಿ ತೂಗು ಹಾಕಲಾಗ್ತಿತ್ತು. ಇಂಗ್ಲಿಷ್ ಅಂದ್ರೆ ಆಗ ಎಲ್ಲರಿಗೂ ಅದೊಂದು ಕಬ್ಬಿಣದ ಕಡಲೆ ಇದ್ದ ಹಾಗೆ. ಇಂಗ್ಲಿಷ್ ಅನ್ನ ಓದಿ ಕಲಿಯುವವರಿಗೆ ಆಗ ಎಲ್ಲ ಕಡೆ ಗೌರವ ಹಾಗೂ ಮರ್ಯಾದೆ ಸಿಗ್ತಾ ಇತ್ತು. ಸೈಕಲ್ ಮೇಲೆ ಹಾಲಿನ ಕ್ಯಾನನ್ನ ಹಾಕೊಂಡು ಮನೆ ಮನೆಗೆ ಶುದ್ಧವಾದ ಹಾಗೂ ಆಗಷ್ಟೇ ಕರೆದಂತಹ ಹಾಲು, ಹಸುವಿನ ಹಾಲು, ಎಮ್ಮೆಯ ಹಾಲು ಮನೆ ಮನೆಗೆ ಹೋಗಿ ಮಾರ್ತಿದ್ರು. ಎಮ್ಮೆಯ, ಹಸು, ಆಕಳು ಮೊದಲಾದವುಗಳನ್ನು ಸಾಕಿ ಅವುಗಳನ್ನು ಹಾಲನ್ನು ಸಂಗ್ರಹ ಮಾಡಿ ಮನೆ ಮನೆಗೆ ಬಳಕೆಗೆ ಊರ ಜನರಿಗೆ ಮಾರ್ತಿದ್ರು. ಮಹಿಳೆಯರು ಮಜ್ಜಿಗೆ, ಮೊಸರು, ಬೆಣ್ಣೆ, ಆಗ ತಾನೇ ಬೆಳೆದಂತಹ ಅಗತ್ಯ ತರಕಾರಿಗಳು, ಸೊಪ್ಪುಗಳನ್ನು ಮನೆಗೆ ಹೋಗಿ ಮಾರಿ ಅತ್ಯಂತ ಕಡಿಮೆ ಬೆಲೆಗೆ ಬೇರೆ ಏನಾದರೂ ವಸ್ತುಗಳ ಬದಲಿಗೆ ಅವುಗಳನ್ನು ಜನರಿಗೆ ಮಾರ್ತಾ ಇದ್ರು. ಕೆಲವು ಹಳ್ಳಿಗಳಲ್ಲಿ ನಡು ಮಧ್ಯೆ ಒಂದು ಸಾರ್ವಜನಿಕ ಬಾವಿ ಕೂಡ ಇರ್ತಿತ್ತು. ಅನೇಕರು ಅದರ ಮೂಲಕ ಕೂಡ ನೀರನ್ನ ತಂದು ತಮ್ಮ ಮನೆಗಳಿಗೆ ಬಳಸಿಕೊಳ್ತಿದ್ರು. ಆಗ ದೇಶ ವಿದೇಶಗಳ ಸಮಾಚಾರಗಳು ಹೆಚ್ಚಿನವರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಇವುಗಳನ್ನ ತಿಳಿಯೋದಕ್ಕೆ ಇದ್ದಂತಹ ಒಂದೇ ಒಂದು ಸರಳ ಮಾರ್ಗ ಅಂದ್ರೆ ಅದು ದಿನಪತ್ರಿಕೆ ಮತ್ತು ರೇಡಿಯೋ. ಆಗ ಅನೇಕ ಹಳ್ಳಿಗಳಲ್ಲಿ ಆ ದಿನಪತ್ರಿಕೆಗಳು ಹೇಗೆ ಸರಬರಾಜು ಆಗ್ತಾ ಇದ್ವು ಅಂದ್ರೆ, ಆ ಹಳ್ಳಿಗೆ ಬರುವಂತಹ ಮೊದಲ ಬಸ್ಸಿನಲ್ಲಿ ದಿನಪತ್ರಿಕೆಗಳು, ಕಂತೆಗಳು ಹೊತ್ತು ತರಲಾಗ್ತಿತ್ತು. ಜನ ಇವುಗಳನ್ನ ಖರೀದಿಸಿ ಓದ್ತಾ ಇದ್ರು. ಯಾರಾದ್ರೂ ಇವುಗಳನ್ನ ಓದ್ತಿದ್ರೆ ಅವರ ಸುತ್ತ ಕುಳಿತ ದೇಶ ವಿದೇಶಗಳ ಸಮಾಚಾರಗಳನ್ನು ಕೇಳಿ ತಿಳಿದುಕೊಳ್ತಾ ಇದ್ರು ಓದ್ದೇ ಇದ್ದವರು. ಇನ್ನು ಇವನ್ನ ಬಿಟ್ರೆ ಆಗ ಇದ್ದಂತಹ ಇನ್ನೊಂದು ಮಾಧ್ಯಮ ಅಂದ್ರೆ ಅದು ರೇಡಿಯೋ. ಹಳೆಯ ಕಾಲದ ರೇಡಿಯೋಗಳು ಆಗ ಕೆಲವರ ಮನೆಯಲ್ಲಿ ಬಳಕೆ ಆಗ್ತಿದ್ವು. ಹಾಗೆಲ್ಲ ಇವೆ. ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳನ್ನ ಜನರಿಗೆ ಕಡಿಮೆ ಖರ್ಚಿನಲ್ಲಿ ಹಾಗೂ ಸುಲಭವಾಗಿ ತಿಳಿಸುವಂತಹ ಸಾಧನೆಗಳು ಎಷ್ಟೋ ಹೊತ್ತಿಗೆ ಬೆಳಗಿನ ಸುದ್ದಿಯನ್ನು ಆಲ್ ಇಂಡಿಯಾ ರೇಡಿಯೋ ಮೂಲಕ, ಆಕಾಶವಾಣಿಯ ಸುದ್ದಿಯ ಮೂಲಕ ಆಲಿಸಿ ತಮ್ಮ ಕೆಲಸಗಳನ್ನ ಶುರು ಮಾಡ್ತಾ ಇದ್ರು. ಈ ರೇಡಿಯೋಗಳನ್ನ ಬೆಳಗ್ಗಿನ ಸಮಯ ಒಳ್ಳೆಯ ಭಕ್ತಿಗೀತೆಗಳ, ದೇವರು ಹಾಡುಗಳ, ಹಳೆಯ ಭಕ್ತಿಗೀತೆಗಳ ಪ್ರಸಾರ ಮಾಡ್ತಿದ್ವು. ಇವೆಲ್ಲವೂ ಕೂಡ ಕೇಳೋದಕ್ಕೆ ತುಂಬಾ ಮಾಧುರ್ಯವಾಗಿ ಕಿವಿಗೆ ಇಂಪನ್ನ ಕೊಡ್ತಾ ಇದ್ವು. ಆಗ ಹಳ್ಳಿ ಅಥವಾ ಸಿಟಿ ಸ್ಥಳ ಯಾವುದೇ ಇರಲಿ, ಅಲ್ಲಿಯ ಜನ ಸುಮ್ಮನೆ ಕಾಲ ಕಳೆದ ಸುಮಾರು ಜನದಿಂದ ಇರ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ರು. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ನೋಡ್ತಿರೋರಲ್ಲಿ ಯಾರಾದರೂ ಆಗಿನ ಕಾಲದವರು ಇದ್ರೆ ಅವರಿಗೆ ಅವರ ಬಾಲ್ಯದ ಹಾಗೂ ಅವರ ಈಗಿನ ಜೀವನ ಎರಡೂ ಕೂಡ ಕಣ್ಣ ಮುಂದೆ ಬಂದಿರುತ್ತೆ. ಈ ವಿಡಿಯೋ ನೀವು ನೋಡ್ತಿದ್ರೆ ನಿಮ್ಮ ಆಗಿನ ಹಾಗೂ ಈಗಿನ ಜೀವನದ ದೃಷ್ಟಿಕೋನದ ಬಗ್ಗೆ, ಭಾರತದ ಬೆಳವಣಿಗೆಯ ಬಗ್ಗೆ ನೀವು ಗಮನಿಸಿರೋದನ್ನ ಹಾಗೂ ಗಮನಿಸಿ ಆಶ್ಚರ್ಯಪಟ್ಟಿರುವಂತಹ ಎಲ್ಲಾ ವಿಷಯಗಳನ್ನ ಕಮೆಂಟ್ ಮೂಲಕ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ ನಿಮ್ಮ ಮನವಿ ಮಾಡಿಕೊಳ್ತೇನೆ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಸಮಗ್ರ ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.